ಈ ವರ್ಷ ಸುದೀಪ್ ಅವ್ರಿಗೆ ಮೂವಿಗಳೇ ಗಿಫ್ಟ್ ಅಂತ ಹೇಳ್ಬೋದು. ಕೆಲವು ವರ್ಷಗಳ ಹಿಂದೆ ಡಿಸ್ಕಸ್ ಆಗಿದ್ದ ಮೋಸ್ಟ್ ಅವೈಟೆಡ್ ಸಿನಿಮಾದ ಟೈಟಲ್ ಲಾಂಚ್ ಅಫಿಷಿಯಲ್ ಆಗಿ ಆಗಿದೆ. ವಿಕ್ರಾಂತ್ ರೋಣ ಆದ್ಮೇಲೆ ಮತ್ತೆ ಕಿಚ್ಚ ಸುದೀಪ್ ಅವ್ರಿಗೆ ಡೈರೆಕ್ಟ್ ಮಾಡ್ತಿರೋ ಅನೂಪ್ ಭಂಡಾರಿ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ. ಸುದೀಪ್ ಅವರು ಇಂಟರ್ವ್ಯೂ ಅಲ್ಲಿ ವಿಕ್ರಾಂತ್ ರೋಣನ ಜಸ್ಟ್ ಎಕ್ಸಾಂಪಲ್ ಆಗಿ ಮಾಡಿದ್ದು. BRB ಸಿನಿಮಾಗೋಸ್ಕರ 7 ವರ್ಷದಿಂದ ಈ ಸಿನಿಮಾದ ವರ್ಕ್ ನಡೀತಾ ಇದೆ ಅಂತಾನು ಹೇಳಿದ್ದಾರೆ. ಈಗ ಅದರ ಸ್ಮಾಲ್ ಗ್ಲಿಮ್ಸ್ ಬಿಟ್ಟಿದ್ದಾರೆ. ಒಬ್ಬ ರಾಜನ ತಲೆ ಕೆಳಗ್ ಬಿದ್ದಿರುತ್ತೆ. ಆ ರಾಜನ ಕಿರೀಟದ ಮೇಲೆ ಬಾವುಟ ಹಾರಿಸ್ತಾ ಇರ್ತಾನೆ ಬಿಲ್ಲ ರಂಗ ಭಾಷಾ. ಬೆಂಕಿಯಲ್ಲಿ ಕಮಲದ ರೀತಿ ಇರೋ ಒಂದು ಅಸ್ತ್ರ ಸುಡ್ತಾ ಇರುತ್ತೆ. ದಟ್ಟ ಕಾಡು, ಅಲ್ಲಿ ಒಂದು ಪ್ರಪಂಚ, ನದಿಯಲ್ಲಿ ಪ್ಯಾರಿಸ್ ಗೇಟ್, ಮಧ್ಯದಲ್ಲಿ ಒಂದು ವಾಲ್, ಅದರ ಮೇಲೆ ಕೂಡ ಬಿಲ್ಲ ರಂಗ ಭಾಷಾ. ಮರುಭೂಮಿಯಲ್ಲಿ ತಾಜ್ ಮಹಲ್, ಅಲ್ಲಿ ಒಂದು ತ್ರಿಶೂಲದ ಮೇಲೂ ಕೂಡ ನಿಂತಿರ್ತಾನೆ. ತ್ರಿಶೂಲ ಮಧ್ಯದಲ್ಲಿ ಇರುವ ದೇವರು ಯಾವುದು? ಗೋಲ್ಡ್ ಅಲ್ಲಿ ಇರೋ ಒಂದು ಪವರ್ಫುಲ್ ಅಸ್ತ್ರ, ಹಾಗೆ ಚಕ್ರ. ಫೈನಲ್ ಆಗಿ ಒನ್ಸ್ ಅಪಾನ್ ಎ ಟೈಮ್ ಇನ್ 2209 AD ಅ ಟೈಲ್ ಫ್ರಮ್ ದ ಫ್ಯೂಚರ್, BRB ಫಸ್ಟ್ ಬ್ಲಡ್. ಅಂದ್ರೆ ಇದು ಕೂಡ ಪಾರ್ಟ್ ವೈಸ್ ಅಲ್ಲಿ ಸಿನಿಮಾ ಬರ್ತಾ ಇದೆ. 5 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ BRB. ಸಿನಿಮಾನ ಪ್ರೆಸೆಂಟ್ ಮಾಡ್ತಿರೋದು ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್. ಪ್ರೊಡ್ಯೂಸ್ ಮಾಡ್ತಿರೋದು ಹನುಮಾನ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋ ನಿರಂಜನ್ ರೆಡ್ಡಿ ಅಂಡ್ ಚೈತನ್ಯ ರೆಡ್ಡಿ. ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಅನ್ವಿಲ್ ಮಾಡಿಲ್ಲ. ಸಿನಿಮಾ 2025ಕ್ಕೆ ಬರುತ್ತಾ ಅಥವಾ 26ಕ್ಕೆ ಹೋಗುತ್ತಾ ನೋಡೋಣ. ಟೈಟಲ್ ಗ್ಲಿಮ್ಸ್ ಅಲ್ಲಿ ಇದ್ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಷ್ಟ ಆಯ್ತು, ನಿಮಗೇನ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಹಾಕಿ. ಹಾಗೆ ಮ್ಯಾಕ್ಸ್ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಿದೆ. ತಮಿಳಲ್ಲಿ ಸಾಂಗ್ ಚೆನ್ನಾಗಿದೆ, ಕನ್ನಡದಲ್ಲಿ ಲಿರಿಕ್ಸ್ ಇನ್ನೂ ಬೆಟರ್ ಆಗಿ ಇರಬೇಕಿತ್ತು. ಬಟ್ ಬೀಟ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾಡಿದ್ದಾರೆ ಅಜನೀಶ್ ಅವರು. ಸಿನಿಮಾದ ರಿಲೀಸ್ ಡೇಟ್ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಓವರ್ ಆಲ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋ ಮೂವಿಗಳ ಬಗ್ಗೆ ಹೇಳಿದೀವಿ. ಇನ್ನು ಯಾವ್ದಾದ್ರು ಅನೌನ್ಸ್ ಆದ್ರೆ ಅದಕ್ಕೂ ಸ್ಪೆಷಲ್ ಅಪ್ಡೇಟ್ಸ್ ಬರುತ್ತೆ. ಇದಿಷ್ಟಾಗಿತ್ತು BRB ಟೈಟಲ್ ನ ಬ್ರೇಕ್ ಡೌನ್ ರಿವ್ಯೂ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. Be right back.